ಮುಡಾದಲ್ಲಿ ಮಣ್ಣಾದಂಥ ಮಾನದಿಂದ ಸಿದ್ದು ಕುರ್ಚಿ ಸುಭದ್ರವಾಗಿರುತ್ತಾ? ಎಫ್ಐಆರ್ ದಾಖಲಾದ ನಂತರ ಮುಂದೇನು? ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನನ್ನೇ ನೆಚ್ಚಿಕೊಂಡಂಥ ಹೈಕಮಾಂಡ್ ಗೊಂದಲಕ್ಕೆ ಬಿತ್ತ. ಆರೋಪ ಪ್ರಬಲವಾಗಿರುವಾಗ ಇದು ನೈತಿಕ ಅಧಪತನ ಅಲ್ವಾ? ಇದು ವಿಪಕ್ಷಗಳ ಆರೋಪ ಆಗಿತ್ತು. ಆದರೆ ಕಾಂಗ್ರೆಸ್ನೊಳಗಿರುವಂತಹ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಕೂಗೆಬ್ಬಿಸಿದ್ದಾರೆ. ಮಾಜಿ ಸ್ಪೀಕರ್, ಮೋಸ್ಟ್ ಸೀನಿಯರ್ ಲೀಡರ್ ಕೋಳಿವಾಡ ಮಾತು ಒಡಕಿನ ಧ್ವನಿಗೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ರಾಜೀನಾಮೆ ಕೊಟ್ಟು ಪುನಃ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯಗಿಂತ 13 ವರ್ಷ ಸೀನಿಯರ್ ನಾನು. ಮಣ್ಣಿನ ಮಕ್ಕಳಿಗೂ ಮಣ್ಣಿನ ಮೋಹ, ಸಮತೆಯ ತತ್ವ ಸಾರಿದ ಸಮಾಜವಾದಿಗಳಿಗೂ ಮಣ್ಣೇ ವ್ಯಾಮೋಹ. ಬಹುತ್ವದ ಚಿಂತಕ ಸಿದ್ದರಾಮಯ್ಯಗೂ ಮಣ್ಣಿನ ನಂಟು ಈಗ ಗಂಟು ಬಿದ್ದಿದೆ. ದಂಟಲ್ಲ, ಇದು ಮೂಡ ಕರದಂಟು ಅಂತ ಸವಿದ ಆರೋಪ ಹೊತ್ತ ಸಿದ್ದರಾಮಯ್ಯ ತಪ್ಪು ಮಾಡೇ ಇಲ್ಲ ಅಂತ ವಿಕೆಟ್ ಒಪ್ಪಿಸದೆ ತಕರಾರು ಎತ್ತಿದ್ದಾರೆ. ಈ ಆಟಕ್ಕೆ ಬೇಸತ್ತ ರಾಣೆಬೆನ್ನೂರು ಸಾಹುಕಾರ್ ಕೋಳಿವಾಡ ನೈತಿಕ ಪಾಠ ಮಾಡಿದ್ದು ಹಸ್ತದಲ್ಲಿ ಅಪಸ್ವರದ ಬಿರುಗಾಳಿ ಎಬ್ಬಿಸಿದೆ. ಒಗ್ಗಟ್ಟಿನ ವಿಭಜನೆಯ ಮುನ್ಸೂಚನೆ ಕೊಟ್ರ ಮಾಜಿ ಸ್ಪೀಕರ್. ಹಸ್ತದಲ್ಲಿ ಕೋಳಿವಾಡ ರಾಜೀನಾಮೆ ಆಗ್ರಹದ ಕೋಲಾಹಲ. ಸೆರಗಿನ ಕೆಂಡ ಅಂತಾರಲ್ಲ, ಹಂಗೆ ಸಿದ್ದು ಪಾಲಿಗೆ ಕೋರ್ಟ್ ಹಿನ್ನಡೆ ಕೆಂಡ ಪಂಚೆಗೆ ಕಟ್ಕೊಂಡಿದೆ. ಕೋಳಿವಾಡ ಹೇಳಿಕೆಯಿಂದ ಕಾಂಗ್ರೆಸ್ ನಡುಮನೆಯ ಅಂತರಾಳದ ಅಸಮಾಧಾನ ಬೆಂಕಿ ಆಸ್ಫೋಟ ಆದಂತೆ ಕಾಣ್ತಾ ಇದೆ. ಸದ್ಯ ಒಗ್ಗಟ್ಟಿನ ಪ್ರದರ್ಶನ ಕೇವಲ ತಾತ್ಕಾಲಿಕವಾಗಿದೆ. ಎಫ್ಐಆರ್ ದಾಖಲಾದ ನಂತರ ಈ ಅಸಲಿ ಗೇಮ್ ಶುರುವಾಗಲಿದೆ. ಒಂಥರ ಸಿದ್ದರಾಮಯ್ಯಗೆ ಯಡಿಯೂರಪ್ಪ ನೆನಪಾಗ್ತಿದ್ದಾರೆ. ಕಾಂಗ್ರೆಸ್ನ ಮೋಸ್ಟ್ ಸೀನಿಯರ್ ಲೀಡರ್ ಕೆಬಿ ಕೋಳಿವಾಡ ಎತ್ತಿದ ನೈತಿಕ ಪ್ರಶ್ನೆ ಹಸ್ತವನ್ನ ಮುಜುಗರಕ್ಕೆ ತಳ್ಳಿದೆ. ಸಮಯ ನೋಡಿ ದಾಳ ಉರುಳಿಸಿದ ಕೋಳಿವಾಡ ರಾಜೀನಾಮೆ ನೀಡಿಯಂತ ಸಲಹೆ ಕೊಟ್ಟಿದ್ದಾರೆ. ಈ ಹೇಳಿಕೆಯ ಹಿಂದಿನ ಮರ್ಮವೇನು, ಭವಿಷ್ಯದ ಪರಿಣಾಮ ಏನು ಅನ್ನೋದನ್ನ ನೋಡೋಕ್ಕೂ ಮುನ್ನ ಕೋಳಿವಾಡ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾನು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಟ್ಟು ನಿಷ್ಕಳಂಕರಾದ ಮೇಲೆ, ಎನ್ಕ್ವೈರಿ ಮುಗಿದ ಮೇಲೆ ನಿಷ್ಕಳಂಕರಾದ ಕೂಡಲೇ ಪುನಃ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯನೂ ಇದೆ. 53-54 ವರ್ಷದಿಂದನೂ ನಾನು ಕಾಂಗ್ರೆಸ್ನಲ್ಲಿ ಇದ್ದವನು. ಸಿದ್ದರಾಮಯ್ಯಗಿಂತ 13 ವರ್ಷ ಸೀನಿಯರ್ ನಾನು. 72 MLA ಆಗಿ, ಅವ್ರು 83 MLA ಆಗಿ. ಪಕ್ಷ ಎಂದೂ ಬಿಟ್ಟು ಹೋಗಿಲ್ಲ ನಾನು. ಮತ್ತು ಒರಿಜಿನಲ್ ಪಕ್ಷ ನಾನು, ಬೇರೆ ಪಕ್ಷದಿಂದ ಬಂದವನಲ್ಲ. ಈ ಹೇಳಿಕೆಗಳೇ ಕಾಂಗ್ರೆಸ್ನಲ್ಲಿ ಕಿಡಿ ಹೊತ್ತಿಸಿದೆ. ಹೈಕಮಾಂಡ್, ಸಚಿವರು, ಶಾಸಕರೆಲ್ಲರೂ ಸಿಎಂ ಬೆನ್ನಿಗೆ ನಿಂತಿರುವಾಗ ಕೋಳಿವಾಡ ಭಿನ್ನ ಧ್ವನಿ ಮುಜುಗರಕ್ಕೆ ತಳ್ಳಿದೆ. ಮೊದಲ ಬಾರಿಗೆ ಕಾಂಗ್ರೆಸ್ನಲ್ಲಿ ಕೋಳಿವಾಡ ರಾಜೀನಾಮೆ ಕೂಗು ಹಾಕಿದ್ದಾರೆ. ರಿಸೈನ್ ಮಾಡಿ ಅಂತ ತುಟಿ ಬಿಚ್ಚದಿರುವಾಗ ಬಹಿರಂಗವಾಗಿ ಧ್ವನಿ ಹೊರಬಿದ್ದಿದೆ. ಈ ಮೂಲಕ ವಿಪಕ್ಷಗಳನ್ನ ಕಾಂಗ್ರೆಸ್ನಲ್ಲೇ ಸಿಎಂ ರಾಜೀನಾಮೆ ಕಿಡಿ ಹಚ್ಚಲಾಗಿದೆ. ಮಾಜಿ ಸ್ಪೀಕರ್ರ ಈ ಹೇಳಿಕೆಯಿಂದ ಮುಂದೆ ರಾಜೀನಾಮೆಗೆ ಆಗ್ರಹಿಸುವ ಒಂದೊಂದೇ ಕೂಗು ಗಟ್ಟಿಯಾಗುವ ಸಾಧ್ಯತೆ ಇದೆ. ಸಿಎಂ ವಿರುದ್ಧ ಒಂದಿಲ್ಲ ಒಂದು ರೀತಿ ಅಸಮಾಧಾನ ಹೊಂದಿದವರು ಕೋಳಿವಾಡ ಪರ ಧ್ವನಿಗೂಡಿಸಬಹುದು. ಹೀಗಾಗಿ ರಾಜೀನಾಮೆಗೆ ವಿರೋಧಿ ಬಣ ಮತ್ತಷ್ಟು ಒಗ್ಗಟ್ಟಾಗಿ ಧ್ವನಿ ಎತ್ತುವ ಆತಂಕ ಸಿದ್ದುಗೆ ಭವಿಷ್ಯದಲ್ಲಿ ಕಾಡಲಿದೆ. ಕೋಳಿವಾಡ ಹೇಳಿಕೆಗೆ ಹಿರಿಯ ಸಚಿವರು ಕೆಂಡಾಮಂಡಲ. ಸಂಪುಟ ಸಭೆಯಲ್ಲೂ ಕೋಳಿವಾಡ ವಿರುದ್ಧ ಕ್ರಮಕ್ಕೆ ಆಗ್ರಹ. ಇತ್ತ ಕೆಬಿ ಕೋಳಿವಾಡ ಹೇಳಿಕೆಗೆ ಹಲವು ಸಚಿವರು ಕೆಂಡಾಮಂಡಲರಾಗಿದ್ದಾರೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಈ ಕುರಿತಂತೆ ಚರ್ಚೆ ಆಗಿದೆ. ಕೋಳಿವಾಡ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಕೇಳಿ ಬಂದಿದೆ. ಈ ವೇಳೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆಶಿ ಈ ಬಗ್ಗೆ ಕೋಳಿವಾಡ ಜೊತೆ ಮಾತನಾಡುವುದಾಗಿ ಸಚಿವರನ್ನ ಸಮಾಧಾನ ಪಡಿಸಿದ್ರು ಅಂತ ಗೊತ್ತಾಗಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಕೇಳಿ ಬಂದಿದ್ದು ಪಕ್ಷದಲ್ಲಿನ ಒಗ್ಗಟ್ಟು ಅಪಹಾಸ್ಯಕ್ಕೆ ಒಳಗಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ಗಂತೂ ಈ ಬೆಳವಣಿಗೆಯಿಂದ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಒಂದಂತೂ ಸತ್ಯ, ಶೀಘ್ರದಲ್ಲೇ ಅತೃಪ್ತಿ, ಅಸಮಾಧಾನದ ಬಿರುಗಾಳಿ ಬೀಸೋದು ಪಕ್ಕಾ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.